ಹನುಮಕ್ಕ ಎಂಟರ್ಪ್ರೈಸಸ್ ಪರಮೇಶ್ ಅಂತ. ನಾನು ಒಂದು ಸ್ಮಾಲ್ ಅಂಗಡಿ ಮಾಡ್ಕೊಂಡಿದ್ದೀನಿ. ನಾನು ಸ್ಮಾಲ್ ಅಂಗಡಿ ಮಾಡ್ಕೊಂಡಾಗ ನಾನು ಇಲ್ಲಿವರೆಗೂ ತುಂಬ ಅಂಗಡಿಗಳಲ್ಲಿ ಬಿಸ್ನೆಸ್ ಮಾಡಿದ್ದೀನಿ. ನಂದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಕಂಪನಿಯವರು ಬಂದು ನಮ್ಮ ಅಂಗಡಿಯಲ್ಲಿ ಒಂದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಅಕೌಂಟ್ ಓಪನ್ ಮಾಡಿಸಿದ್ದಾರೆ. ಅದನ್ನು ನಾವು 3 ತಿಂಗಳು ಕೂಡ ಚೆನ್ನಾಗಿ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಆ ದುಡ್ಡು ಬಂದ್ಬಿಟ್ಟು ನಮ್ಮ ಅಕೌಂಟಿಂದ 80,000 ದುಡ್ಡು ಕಟ್ಟಾಗಿದೆ. ಆ ದುಡ್ಡು ಕಟ್ಟಾದಾಗ ನಾನು ಕೇಳಕ್ಕೆ ಬಂದರೆ ಯಾವ ಮ್ಯಾನೇಜರ್ ಆಗಲಿ ಯಾವ ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರು ಕೂಡ ನನ್ನ ಕಡೆಯಿಂದ ಜವಾಬ್ದಾರಿ ತಗೊಳ್ತಾ ಇಲ್ಲ. ನಾನು ಇಲ್ಲಿ ಬಂದು ಕೇಳಿದ್ರೆ ಒಳಗಡೆ ಹೋದ ತಕ್ಷಣ ನನ್ನ ಇನ್ನೊಂದು ಜಾಗಕ್ಕೆ ಯಾವುದೋ ರಿಟೇಲ್ ಅಂಗಡಿ ಒಳಗಡೆ ಕಳಿಸಿದ್ರು. ಅಲ್ಲೋಗಿ ಕೇಳಿದ್ರೆ ಅವ್ರು ಇದೇ ಆಫೀಸ್ ಸರ್ ಅಂತ ವಾಪಸ್ ಕಳಿಸಿದ್ರು. ಇಲ್ಲಿ ಒಳಗಡೆ ಬಂದರೆ ನೀವು ವಿಡಿಯೋ ಮಾಡಬೇಡಿ, ನೀವು ನನ್ನೇನು ಕೇಳ್ತೀರಾ, ನೀವು ಹೋಗಿ ಡಿಸ್ಟ್ರಿಬ್ಯೂಟರ್ನ ಕೇಳ್ಕೊಳ್ಳಿ, ನೀವು ಮ್ಯಾನೇಜರ್ನ ಕೇಳ್ಕೊಳ್ಳಿ ಅಂತ ನಮಗೆ ಇಲ್ಲಿ ಧಮಕಿ ಹಾಕ್ತಿದ್ದಾರೆ. ಒಳಗಡೆನೂ ಕೂಡ ಯಾರು ಜವಾಬ್ದಾರಿ ಕೊಡ್ತಾ ಇಲ್ಲ. ನೀವು ಅದು ಮಾಡಬೇಡ, ಇದು ಮಾಡಬೇಡ, ವಿಡಿಯೋ ಮಾಡಬೇಡ ಅಂತ ನಮ್ಮ ಹತ್ರ ಆಟ ಆಗ್ತದೆ. ನಾನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋ ದುಡ್ಡು ಫ್ರೆಂಡ್ಸ್ 80,000 ರೂಪಾಯಿ ನಾನು ಬಂಡವಾಳ ಹಾಕಿದ್ದೀನಿ. ನಾನು ದುಡ್ಡು ಯಾರು ಕೊಡ್ತಾರೆ ಅಂತ ಕೇಳಕ್ಕೆ ಬಂದರೆ ನನಗೇನು ಜವಾಬ್ದಾರಿ ಆಗುತ್ತಲ್ಲ. ಒಂದು ಕಡೆ ನೀವು ಪೊಲೀಸ್ ಕೇಳ್ತೀನಿ, ನಾನು ಅವ್ರನ್ನ ಕೇಳ್ತೀನಿ, ಇವ್ರನ್ನ ಕೇಳ್ತೀನಿ ಅಂತ ನನ್ನ ಜಾಸ್ತಿ ಫೋನ್ ಹಾಕೊಂಡು ಒಳಗಡೆ ಆಚೆ ಕಡೆ ಕಳ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಇದೆ ಆಫೀಸ್ ನೋಡ್ತೀನಿ. ಇಲ್ಲಿ ಒಳಗಡೆ ಏನು ಕೂಡ ಜವಾಬ್ದಾರಿ ಕೊಡೋದಿಲ್ಲ. ಬನ್ನಿ, ನಮಗೆ ಮೋಸ ಮಾಡೋದು बाहर से भी वीडियो मत लेना, वीडियो मत लेना, उधर बोर्ड लगा पाए ना, अंदर लगा बोर्ड, बाहर लगा बोर्ड, अभी वीडियो मत लेना, वीडियो मत, मैं नहीं लेता हूँ, बोर्ड बाहर ले लो अपना। लोग वीडियो बना रहे हैं, क्या देख रहे हैं आप लोग? ನನ್ನ ಹಣವನ್ನು ಕಿತ್ಕೊಂಡು ತಿಂದು ಇವಾಗ ನೀವು ವಿಡಿಯೋ वीडियो मत करना यार, वीडियो मत करना, वीडियो मत करना, मतलब वीडियो मत करना, बोर्ड लगा कोई